ದಕ್ಷಿಣ ಯಾರು ಉತ್ತರ ಯಾರು ಗೆದ್ದಿರೋದು ಗೊತ್ತಿತ್ತಾ? ಇದು ಮೊದಲೇ ತಿಳ್ಕೋಬೇಕು. ಇದು ಪಾಯಿಂಟ್. ಚುನಾವಣೆ ಅಧಿಕಾರ ಬಂದಾಗ ಇನ್ನೊಬ್ಬರಿಗೆ ಕೊಲೆ ಮಾಡ್ತೀರಾ? ಮಾಡಕ್ಕೆ ಅಧಿಕಾರ ಬೇಕಿಲ್ಲ. ಬೆಳೆ ಚಾನ್ಸೇ ಇಲ್ಲ. ಈ ಸಲ ನೀವು ಎಷ್ಟು ಕೋಟಿ 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 ದುಡ್ಡಿದ್ರು ಸಾಧ್ಯ, ನೂರಾರು ಸಾವಿರಾರು ಕೋಟಿ ಇದ್ರು ಸಾಧ್ಯನೇ ಇಲ್ಲ. ಎಲ್ಲರೂ ಕೊಲೆ ಮಾಡ್ತೀರಿ ನೀವು. ಕೊಲೆ ಮಾಡಕ್ಕೆ ಅಧಿಕಾರ ಬೇಕಿಲ್ಲ. ಈಗ ಟಿಕೆಟ್ ಒಬ್ರು ಮುಸ್ಲಿಮ್ಸ್ ಕೊಟ್ಟಿದ್ದಾರೆ JDS-ನಾಗೆ. JDS ಗೆಲ್ಬೇಕು ಬಿಡ್ಬೇಕು ಅದು ಗೊತ್ತಿಲ್ಲ. ಕಾಂಗ್ರೆಸ್ನಾಗೆ ಮಲ್ಲಿಕಾರ್ಜುನ್ ಮಗ ನಿಂತಿದ್ದಾರೆ, ಅವ್ರು ಗೆಲ್ಬೇಕೋ ಗೊತ್ತಿಲ್ಲ. BJP ಅವ್ರು ಹೊಸ ಪಾರ್ಟಿ, ಅದು ಗೆಲ್ಬೇಕೋ ಗೊತ್ತಿಲ್ಲ. ಬೇಡ, ಸಾಕಿತ್ತು. ಈಗ ಮುಂದೆಷ್ಟು ಯಾರಿಗಾರು ಕೊಡ್ಬೇಕಾಯ್ತು. ನಾವು CM ಸಿದ್ದರಾಮಯ್ಯಗೂ ಮಾತಾಡಂಗಿಲ್ಲ, DK ಶಿವಕುಮಾರಿಗೂ ಮಾತಾಡಂಗಿಲ್ಲ. ಹೇಗಿದೆ ದಾವಣಗೆರೆ ದಂಗಲ್ ರಾಜಕೀಯ? ನಾನು ಆಮೇಲೆ ಹೇಳ್ತೀನಿ. ನಾನು ಈಗ ಈ ಉತ್ತರ ದಕ್ಷಿಣ ವಿಧಾನಸೌಧ ಒಳಗೆ ದಕ್ಷಿಣ ಯಾರು ಉತ್ತರ ಯಾರು ಗೆದ್ದಿರೋದು ಗೊತ್ತಿತ್ತಾ? ಇದು ಮೊದಲೇ ತಿಳ್ಕೋಬೇಕು. ಇದು ಪಾಯಿಂಟು, ಜಸ್ಟ್ ಒಂದು ಪಾಯಿಂಟು. ಅಂದರೆ ಉತ್ತರದಲ್ಲಿ ಯಾರಿದ್ರು, ದಕ್ಷಿಣದಲ್ಲಿ ಯಾರಿದ್ರು? ಚುನಾವಣೆ ಅಧಿಕಾರ ಬಂದಾಗ ಇನ್ನೊಬ್ಬರಿಗೆ ಕೊಲೆ ಮಾಡ್ತೀರಾ? ಮಾಡೋಕ್ಕೆ ಅಧಿಕಾರ ಬೇಕಿಲ್ಲ. ಇದಕ್ಕೆ ಇತ್ತಲ್ಲ, ಸೊ ಸಾಕಿತ್ತು ನಿಮ್ದು ಇತ್ತಲ್ಲ, ಸಾಕು ಮುಗಿತಾ ಇದ್ದೀರಿ, ನೀವು ಮುಖ್ಯಂತೀರಿ, ಸಾಕು. ಈ ಸಲ ಇತ್ತಲ್ಲ, ನೀವು ಯಾವ ಕಾರಣಕ್ಕೂ ಇಲ್ಲ. ಅದಕ್ಕೆ ಗೌರವದಿಂದ ನೀವು ಕಾಪಾಡಿಕೆಯಿಂದ ಉಳಿಸಿದ್ರೆ ಇನ್ನೂ ಬೆಳೀತಿತ್ತು. ಬೆಳೆ ಚಾನ್ಸೇ ಇಲ್ಲ. ಈ ಸಲ ನೀವು ಎಷ್ಟು ಕೋಟಿ 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 ದುಡ್ಡಿದ್ರು ಸಾಧ್ಯ, ನೂರಾರು ಸಾವಿರಾರು ಕೋಟಿ ಇದ್ದರೂ ಸಾಧ್ಯನೇ ಇಲ್ಲ. ಎಲ್ಲರೂ ಕೊಲೆ ಮಾಡ್ತೀರಿ ನೀವು. ಕೊಲೆ ಮಾಡೋಕ್ಕೆ ಅಧಿಕಾರ ಬೇಕಿಲ್ಲ. ಕೊಲೆ ಮಾಡ್ತಾ ಇದ್ದಾರೆ, ಕೊಲೆ ಮಾಡೋಕ್ಕೆ ಅಧಿಕಾರ ಬೇಕಿಲ್ಲ. ಕೊಲೆ ಮಾಡ್ತಾ ಇದ್ದಾರೆ, ಕೊಲೆ ಮಾಡೋಕ್ಕೆ ಅಧಿಕಾರ ಬೇಕಿಲ್ಲ. ಮಾಡಿರಿ. ಅವರಿಗೆಲ್ಲ ಯಾಕ್ರಿ ಹಂಗೆ ಮೋಸ ಮಾಡ್ತೀರಿ? ನೀವು ಮಾಡಬೇಡ್ರಿ. ನಾನು ಹೇಳ್ತಾ ಇರೋದು, ಈ ಸಲ ನೀವು ಒಂದು ಸ್ವಲ್ಪ ಸುಮ್ಮನಿದ್ದರೆ ಅಧಿಕಾರ ಸಿಕ್ತಿತ್ತು. ಏನೋ ನಿಮ್ಮದು ಆಶೀರ್ವಾದ. ಯಾರು ಗೆಲ್ಬಹುದು ಗೆಲ್ಲಬಹುದು ಅನ್ನೋದು ಪ್ರಶ್ನೆ ಇಲ್ಲ. ಈಗ ಟಿಕೆಟು ಒಬ್ಬರು ಮುಸ್ಲಿಮ್ಸ್ ಕೊಟ್ಟಿದ್ದಾರೆ JDS-ನಾಗೆ. JDS ಗೆಲ್ಲಬೇಕು ಬಿಡಬೇಕು ಅದು ಗೊತ್ತಿಲ್ಲ. ಕಾಂಗ್ರೆಸ್ನಾಗೆ ಮಲ್ಲಿಕಾರ್ಜುನ್ ಮಗ ನಿಂತಿದ್ದಾರೆ, ಅವ್ರು ಗೆಲ್ಬೇಕೋ ಗೊತ್ತಿಲ್ಲ. BJP ಅವನು ಹೊಸ ಪಾರ್ಟಿ, ಅದು ಗೆಲ್ಬೇಕೋ ಗೊತ್ತಿಲ್ಲ. ಯಾರು ಗೆಲ್ಬೇಕು? ಗೆಲ್ಬೇಕಂದ್ರೆ JDS ಗೆಲ್ಬೇಕು. JDS ಗೆಲ್ಬೇಕು. ಗೆಲ್ಸಕ್ಕೆ ಅಧಿಕಾರ ಬೇಕು. ಅಭಿವೃದ್ಧಿ ಆಮೇಲೆ ನೋಡೋಣ. ಅದು ಅಭಿವೃದ್ಧಿ ಯಾರು ಮಾಡ್ತಾರೆ ಜಾಸ್ತಿ? ಮಾಡಿದ್ದಾರೆ. ಅಭಿವೃದ್ಧಿ ಮಾಡಿದ್ದಾರೆ. ಶಾಮ್ನೂರ್ ಇರೋ ತನಕ ಭಾಳ ಚೆನ್ನಾಗಿ ಮಾಡಿದ್ರು ಅವ್ರು ಇರೋ ತನಕ. ಮತ್ತು ಅವರೇ ಮತ್ತೆ ಮುಂದೆ ಬಂದರೆ ಮಗ ಇದ್ದಾರೆ, ಅವ್ರು ಇದ್ದಾರೆ. ಏನು ಅನುಭವ ಇಲ್ಲ, ಇನ್ನು ಚಿಕ್ಕ ವಯಸ್ಸು. ಬೇಡ, ಸಾಕಿತ್ತು. ಈಗ ಮುಂದೆಷ್ಟು ಯಾರಿಗಾರು ಕೊಡ್ಬೇಕಾಯ್ತು. ಅದು ಒಳ್ಳೆ ಆಶೀರ್ವಾದ ಸಿಕ್ತಿತ್ತು ಅವ್ರಿಗೆ. BJP ಯಶವಂತರ ಟಿಕೆಟ್ ಕೊಡ್ಬೇಕಾಯ್ತು. ಯಶವಂತರ ಟಿಕೆಟ್. ಇಲ್ಲಿ ಜನಕ್ಕೆ ಅಭಿವೃದ್ಧಿ ಬೇಕಾಗಿರೋದು. ಯಾರು ಟಿಕೆಟ್ ಕೊಡ್ಬೇಕಿತ್ತು, ಯಾರು ಟಿಕೆಟ್? ಅದು ಗಲಾಟೆ ಆಯ್ತು. ಅದು ನೋಡ್ರಿ, ನಾವು CM ಸಿದ್ದರಾಮಯ್ಯಗೂ ಮಾತಾಡಂಗಿಲ್ಲ, DK ಶಿವಕುಮಾರಿಗೂ ಮಾತಾಡಂಗಿಲ್ಲ, ಇನ್ನೊಬ್ಬರಿಗೆ ಜಮೀರ್ ಅಹಮದ್ಗೂ ಮಾತಾಡಂಗಿಲ್ಲ. ಸ್ವಲ್ಪ ಗೊಂದಲ ಆಗೈತೆ, ಗಲಾಟೆ ಆಗೈತೆ. ಅದು ಆ ಗಲಾಟೆ ಆದಮೇಲೆ ಏನು ಮಾಡೋಕ್ಕಾಗಲ್ಲ. ಬಿಡ್ರಿ, ಅದು ನಾವು ಇಲ್ಲಿ ಹೇಳಕ್ಕೆ ಬೇಕಿಲ್ಲ. ಅವರವರೆಲ್ಲ ಜಬ್ಬರ್ ಸಾಹೇಬರು ಅವರೆಲ್ಲ ಭಾಳ ಜನ ಇದ್ದಾರೆ. ಅವ್ರ ಬಗ್ಗೆ ಮಾತಾಡೋಕ್ಕೆಲ್ಲ. ಏನೇನು ಅವ್ರವರು ಅನುಭವ, ಅವ್ರು ಏನೈತೆ ಆ ಅನುಭವ ಇಲ್ಲಿ ಅವರು ಮುಂದೆ ಹೋಗ್ತಾರೆ, ಮತ್ತು ಅವರು ಹಿಂದೆ ಉಳಿತಾ ಇದ್ದಾರೆ. ಹಿಂದೆ ಸರ್ದ್ರು ಕಣಕ್ಕೆ ಬೇಷಕ್ ಸರ್ದ್ರು. ಅವರು ಟಿಕೆಟ್ ಬೇಕಾಯ್ತು. ಏನು ಮಾಡ್ಬೇಕಿತ್ತು ಅವರು? ಏನು ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತದು. ನಾವೇನು ಮಾತಾಡೋಂಗಿಲ್ಲ. ಹಿಂದೆ ಸರಿಬೇಕಾಯ್ತು. ಎಲೆಕ್ಷನ್ ನಿಂತ್ಕೊಂತೀನಿ ಅಂದ್ರೆ ಏನಾಗ್ತೈತಿಲ್ಲ. ಸರಿ, ಓಕೆ ಅಲ್ವಾ? ಎಲೆಕ್ಷನ್ ಏನು ಮಲ್ಲಿಕಾರ್ಜುನ ಕಾರ್ಯವೈಖರಿ ಇದೆ. ಅವರ ಹಸ್ಬೆಂಡು ಮಲ್ಲಿಕಾರ್ಜುನ ಅವರ ಕಾರ್ಯವೈಖರಿ ಹೇಗಿದೆ? ಚೆನ್ನಾಗಿದೆ. ಪ್ರತಿಭಾ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಹೊಸದಾಗಿ ಗೆದ್ದಿದ್ದಾರೆ. ಮಲ್ಲಿಕಾರ್ಜುನ ಒಂದು ಕೃಷಿ ಇಲಾಖೆ ಮಿನಿಸ್ಟರ್ ಆಗಿದ್ದರು, ಅವರು ಆಗಿದ್ರು, ಮತ್ತು ಮಿನಿಸ್ಟರ್ ಆಗಿದ್ದಾರೆ, ಮತ್ತು ಆಗಿದ್ದಾರೆ ಅವರು. ಮೊನ್ನೆ ಪ್ರದೀಪ್ ಈಶ್ವರ್ ಬಂದ್ರು, ದೊಡ್ಡ ಜಗಳನೇ ಆಯ್ತು. ಯಾಕೆ, ಯಾರು ತಪ್ಪು? ಅದು ತಪ್ಪು ಯಾರು ಹೇಳಕ್ಕಾಗಲ್ಲ. ಅವು ಹೇಳಿದ್ರೆ ಮತ್ತೆ ಅದು ಮಾಧ್ಯಮಗಳು ನೀವು ಒಂದೊಂದು ಕೆರ್ತಿರ್ತೀರಿ, ಒಂದೊಂದು ಉದಾಹರಣೆಗಳಾಗ್ತವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.